ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ಉದುರು ಮೆಂತೆ ಕಡುಬು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಉದುರು ಮೆಂತೆ ಕಡುಬು ಮಾಡೋದಕ್ಕೆ ಮೊದಲು ಗೋಧಿ ಹಿಟ್ಟು ನಾದ್ಕೊಂಡಿರಬೇಕು. ಗೋಧಿ ಹಿಟ್ಟು ನಾದ್ಕೊಂಡು ಮೆಂತೆ ಕಡುಬು ಈ ಥರ ಕಡ್ಕೋಬೇಕು ನೋಡಿರಿ, ಸಣ್ಣದಾಗಿ ಈ ಥರ ಕಡ್ಕೋಬೇಕು. ಕಡ್ಕೊಂಡು ತೆಗೆದಿಟ್ಕೊಂಡ್ಮೇಲೆ ಮೆಂತೆ ಪಲ್ಯ ಇರುತ್ತಲ್ಲ, ಒಂದೆರಡು ಸೂಡು ಮೆಂತೆ ಪಲ್ಯನ ಚೆನ್ನಾಗಿ ಸೋಸಿ ಒಂದೆರಡು ಸಲ ತೊಳೆದು ತೆಗೆದಿಟ್ಕೋಬೇಕು. ಈ ಮೆಂತೆ ಕಡುಬು ಕಡ್ಕೊಂಡಿರ್ತೀವಲ್ಲ ಅದನ್ನು ಈಗ ಹಬೆಯಲ್ಲಿ ಬೇಯಿಸ್ಕೋಬೇಕು. ಹೇಗೆ ಬೇಯಿಸ್ಕೊಳ್ಳೋಣ ನೋಡೋಣ ಬನ್ನಿ. ಮೊದಲೊಂದು ಬೊಗಣೆಯಲ್ಲಿ ನೀರು ಹಾಕೋಬೇಕು. ಅದು ನೀರು ಕಾಯ್ತಿರ್ತಲ್ಲ, ನೀರು ಕಾದ್ಮೇಲೆ ಒಂದು ಜಾಲರಿ ಇರುತ್ತಲ್ಲ ಆ ಥರದ್ದು ಒಂದು ಬೊಗಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಅದನ್ನ ಇಟ್ಕೋಬೇಕು. ಅದ್ರ ಮೆಂತೆ ಕಡುಬು ಕಟ್ಕೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಯಾಕಂದರೆ ಒಂದಕ್ಕೊಂದು ಕಡುಬು ಅಂಟ್ಕೋಬಾರ್ದಲ್ಲ, ಅದ್ರ ಸಲುವಾಗಿ ಎಣ್ಣೆ ಹಾಕ್ಕೋಬೇಕು. ಅದು ಮತ್ತು ಜಾಲರಿಗೂ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಜಾಲರಿ ತೊಗೊಂಡಿರ್ತೀವಲ್ಲ ಅದ್ರೊಳಗೆ ಹಾಕ್ಕೋಬೇಕು. ಅದನ್ನು ಕಟ್ಕೊಂಡಿರ್ತೀವಲ್ಲ ಆದಷ್ಟು ಮೆಂತೆ ಕಡುಬನ್ನ ಅದರಲ್ಲಿ ಹಾಕ್ಕೊಂಡು ಮೇಲೊಂದು ಪ್ಲೇಟ್ ಮುಚ್ಚಬೇಕು. ಮೊದಲೊಂದು ಬೊಗಣೆ ಇಟ್ಕೋಬೇಕಾದ್ರೆ ನೀರು ಹಾಕ್ಕೊಂಡು ಮ್ಯಾಗ ಜಾಲರಿ ಇರೋ ಅದರಲ್ಲಿ ಎಣ್ಣೆ ಹಚ್ಚಿ ಕಡುಬನ್ನೆಲ್ಲ ಹಾಕ್ಕೊಂಡು ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ತೆಗಿತೀವಿ ನೋಡಿರಿ. ಈ ಕಡುಬೆಲ್ಲ ಚೆನ್ನಾಗಿ ಬೆಂದಿದೆ. ಇದು ನಾನು ಸಪ್ರೇಟ್ ತೆಕ್ಕೋಬೇಕು. ಇದೇ ಥರ ಒಂದೆರಡು ಟ್ರಿಪ್ ಇದೇ ಟೈಪ್ ನಾವು ಎಲ್ಲ ಮೆಂತೆ ಕಡುಬು ಕಟ್ಕೊಂಡಿರ್ತೀವಲ್ಲ ಎಲ್ಲದನ್ನೂ ಇದೇ ಥರ ತೊಗೋಬೇಕು. ಈ ಪುಡಿ ಕೊಡೋದಕ್ಕೆ ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಒಂದು 10 ಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ಶೇಂಗಾ. ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕ್ಕೋಬೇಕು. ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಟ್ಪಟ ಆದಂತೆಲ್ಲ ಆದಮೇಲೆ ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ಲ ಜಜ್ಕೊಂಡು ಹಾಕ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಶ್ ಆದಮೇಲೆ ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಶೇಂಗಾ ತೊಗೊಂಡಿರ್ತೀವಲ್ಲ ಶೇಂಗಾನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಎಲ್ಲ ಬ್ರೌನಿಶ್ ಆಗ್ತಿದೆ ನೋಡಿ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ತೊಗೊಂಡಿರ್ತೀವಲ್ಲ ಎರಡು ಕಟ್ಟು, ಅದು ಚೆನ್ನಾಗಿ ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಚಪಾತಿ ಉಂಡು ಹುಡುಗರಿಗೆ ಇದಾಗಿರುತ್ತಲ್ಲ ಅವಾಗ ಈ ಥರ ಮೆಂತ್ಯ ಕಡುಬು ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗ ಭಾಳ ಟೇಸ್ಟಿಯಾಗಿರುತ್ತೆ. ಅದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ ನೋಡಿ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊತಿದ್ದೀನಿ ನೋಡಿ. ಮೆಂತ್ಯ ಸೊಪ್ಪೆಲ್ಲ ಬಾಡಿದ್ಮೇಲೆ ಅದು ಬೇಯಿಸ್ಕೊಂಡಿರ್ತೀವಲ್ಲ ಹಬೆಯಲ್ಲಿ ಕಡುಬು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಕಡುಬಲ್ಲಿ ಬೆರಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಅದಕ್ಕೆ ಕಲಿಯೋ ಥರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣು ತೊಗೊಂಡಿರ್ತೀವಲ್ಲ ನಿಂಬೆಹಣ್ಣು ರಸದ ಒಂದು ಬಟ್ಲಲ್ಲಿ ಹಿಂಡ್ಕೊಂಡು ಅದನ್ನು ಹಾಕ್ಕೋಬೇಕು. ಈ ನಿಂಬೆಹಣ್ಣು ಹುಳಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಕಡುಬು. ಆಮೇಲೆ ಒಂದು ಸ್ವಲ್ಪ ಸಪ್ಪನ ಶೇಂಗಾದ ಪುಡಿ ಇರುತ್ತಲ್ಲ ಸಪ್ಪಂದು, ಅದನ್ನು ಹಾಕ್ಕೊಂಡು ಹಂಗೆ ಕಲಿಸ್ಕೋಬೇಕು. ಅದೊಂದು 2 ಚಮಚ ಹಾಕ್ಬೇಕು ಶೇಂಗಾ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮೆಂತ್ಯ ಕಡುಬು ರೆಡಿ ಆಗ್ತಿದೆ ನೋಡಿ.
ಇವಾಗ ನಮ್ಮ ಮೆಂತ್ಯ ಕಡುಬು ರೆಡಿ ಆಯಿತು. ನೀವು ನಿಮ್ಮ ಮನೇಲಿ ಈ ಥರ ಮೆಂತ್ಯ ಕಡುಬು ಮಾಡ್ಕೊಂಡು ತಿನ್ನಿರಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್.